ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತಿನ ನನ್ನ ರೆಸಿಪಿ ಬಂದು ಮಿಲಿಟರಿ ಹೋಟೆಲ್ ಸ್ಟೈಲ್ನ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ತುಂಬ ವೆರೈಟೀಸ್ ಆಫ್ ಬಿರಿಯಾನಿಗಳನ್ನ ಮಾಡ್ಕೊಂಡು ತಿಂದಿರ್ತೀವಿ. ಆದರೆ ಹೊರಗಡೆ ಹೋಟೆಲ್ಗಳಲ್ಲಿ ಸಿಗೋ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಹಾಗಾದರೆ ಅವರು ಏನೇನು ಟ್ರಿಕ್ಸ್ಗಳನ್ನ ಬಳಸ್ತಾರೆ, ಯಾವ ರೀತಿ ಮಸಾಲೆಗಳನ್ನ ಬಳಸಿ ಬಿರಿಯಾನಿನ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಹಾಗಿದ್ರೆ ಈ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ಈಸಿಯಾಗಿ ಮತ್ತು ಹೆಲ್ತಿಯಾಗಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀಟಾಗಿ ತೊಳೆದಿಟ್ಟಿರೋ ಅಂಥ ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ಸುಮಾರು 1 ಕಪ್ ಅಷ್ಟಿದೆ. ಇದನ್ನು ತೊಳೆದು ಒಂದೇ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ನೆನೆಲಿಕ್ಕಿಡ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಬಿಡ್ತೀನಿ. ಇದಕ್ಕೆ 1 ಜಾಪತ್ರೆ, 1 ಮೊರಾಟ್ ಮೊಗ್ಗು, 2 ದಳದಷ್ಟು ಅನಾನಸ್ ಹೂ, 1 ಏಲಕ್ಕಿ, 1 ಲವಂಗ, 1/4 ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ, 1 ಇಂಚಷ್ಟು ಚಕ್ಕೆ, 1/4 ಟೇಬಲ್ ಸ್ಪೂನ್ ಸೋಂಪು, 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದೇ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯನ ತೊಗೊಂಡಿದ್ದೀನಿ. ಇದು ಎಲ್ಲದನ್ನು ಘಮ ಬರೋವರೆಗೂ ಸಣ್ಣ ಊರಿನಲ್ಲಿ ಹುರ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಈಗ ಈ ಹುರಿದಿಟ್ಟಂಥ ಮಸಾಲೆಗಳನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡೋಣ. ಅಷ್ಟರಲ್ಲಿ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, 1/4 ಹಿಡಿಯಷ್ಟು ಕೊತ್ತಂಬರಿ ಹಾಗೂ ಪುದೀನಾನ ತೊಗೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಈ ಹಸಿರು ಮೆಣಸಿನ್ಕಾಯನ್ನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊಪ್ಪನ್ನು ತೊಗೊಂಡಿರೋದು ಇದು ಒಂದು ಒಳ್ಳೆ ಕಲರ್ನ ಕೊಡುತ್ತೆ. ಎಲ್ಲ ಹೋಟೆಲ್ಗಳಲ್ಲೂ ಸೊಪ್ಪನ್ನು ಬಳಸ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಲರ್ನ ಕೂಡ ಬಳಸ್ತಾರೆ. ಆದರೆ ನಾವಿಲ್ಲಿ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದು ತುಂಬ ಹೆಲ್ತಿ ಆಗಬೇಕು, ಹಾಗೆ ನ್ಯಾಚುರಲ್ ಆಗಿರಬೇಕು. ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯನ ಸೇರಿಸಿ ಇದು ಎಲ್ಲದನ್ನು ಒಂದ್ಸಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಿಮಗೆ ಈ ರೀತಿ ಸೊಪ್ಪನ್ನು ಬಾಡಿಸ್ಕೊಂಡಿದ್ದ ತಕ್ಷಣ ಇದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ನಾವು ಹುರಿದಿಟ್ಟಂಥ ಎಲ್ಲ ಮಸಾಲ ಪದಾರ್ಥಗಳನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಈ ರೀತಿ ನುಣ್ಣಗೆ ಪುಡಿಯಾಗಿರಬೇಕು. ಈಗ ಹೋಟೆಲ್ನ ಟಾಪ್ ಸೀಕ್ರೆಟ್ ಬಿರಿಯಾನಿ ಮಸಾಲ ರೆಡಿಯಾಗಿದೆ. ಈಗ ನಾವು
ಅದೇ ಮಿಕ್ಸರ್ ಜಾರಿಗೆ ಈಗಾಗಲೇ ಫ್ರೈ ಮಾಡಿಟ್ಟಂತಹ ಸೊಪ್ಪು ಮತ್ತು ಮೆಣಸಿನ್ಕಾಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಈ ರೀತಿ ನುಣ್ಣಗೆ ರುಬ್ಕೊಬರಬೇಕು. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇದ್ದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಕೂಡ ಬಳಸ್ಕೋಬೋದು. ಪಲಾವ್ ಎಲೆ, ಅನಾನಸ್ ಹೂವು, ಮೊರಾಟ್ ಮಗ್ಗು, ಒಂದು ಏಲಕ್ಕಿ, ಒಂದು ಅರ್ಧ ಸೋಂಪು, ಹಾಗೆ ಚಕ್ಕೆ, ಲವಂಗ, ಜಾಪತ್ರೆ ಮತ್ತು ಕಸ್ತೂರಿ ಮೇಥಿ ಇದೆಲ್ಲದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪು ಈರುಳ್ಳಿಯನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದರಲ್ಲ ಇಷ್ಟ ಆದ ತಕ್ಷಣವೇ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆನೆಸಿಟ್ಟಿರುವಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಈ ಚಿಕನ್ನು ಕೂಡ ಹಾಕಿ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿರೋ ನೀರೆಲ್ಲ ಬಿಡಬೇಕು. ಈಗಾಗಲೇ ನಾವು ರುಬ್ಬಿಟ್ಕೊಂಡಿರೋವಂಥ ಸೊಪ್ಪಿನ ಪೇಸ್ಟನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಆ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ. ಈ ಸೊಪ್ಪಿನ ಒಂದು ಮಿಶ್ರಣದಲ್ಲೇ ಸ್ವಲ್ಪ ಹೊತ್ತು ಈ ಚಿಕನ್ ನೀಟಾಗಿ ಬೇಯಬೇಕು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಏನು ಪೂರ್ತಿ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆದರೆ ಸಾಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವೀಗಾಗಲೇ ಚಿಕನ್ ನೆನೆಲಿಕ್ಕೆ ಉಪ್ಪನ್ನು ಹಾಕಿದ್ವಿ, ಹಾಗಾಗಿ ನೀವು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ನಾವು 1 ಲೋಟ ನೀರು ಹಾಕಿ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಅಕ್ಕಿ ಸ್ವಲ್ಪ ಮಟ್ಟಿಗೆ ನೆಂದಿರೋದ್ರಿಂದ ನನಗೆ ತುಂಬ ಜಾಸ್ತಿ ನೀರು ಬೇಕಾಗಿಲ್ಲ, ಹಾಗಾಗಿ ನಾನು ಇದಕ್ಕೆ ಇನ್ನು 3/4 ಕಪ್ಪಷ್ಟು ಮಾತ್ರ ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ 1 ಕಪ್ ಅಕ್ಕಿಗೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ನೋಡ್ತಿದ್ದೀರಲ್ಲ, ಇದು ಚೆನ್ನಾಗಿ ಕುದಿಬೇಕು. ಹಾಗೆ ಇದರಲ್ಲಿ ಹಾಕಿರೋ ಅಕ್ಕಿ ಎಲ್ಲ ಒಂದು 50 ಭಾಗದಷ್ಟು ಚೆನ್ನಾಗಿ ಬೇಯಬೇಕು. ಈಗ ಇದು ಒಂದು 50 ಭಾಗದಷ್ಟು ಬೆಂದಿದೆ. ನಾನಿಲ್ಲಿ ಒಂದು 5 ನಿಮಿಷಗಳ ಕಾಲ ತವಾನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗಕ್ಕಿಟ್ಟಿದ್ದೆ. ಈಗ ಅದೇ ತವದ ಮೇಲೆ ನಾನು ಏನು ಅರ್ಧ ಬೇಯಿಸಿರೋ ಅಂಥ ಬಿರಿಯಾನಿಯನ್ನು ಇಟ್ಟು ದಮ್ ಕಟ್ಕೊತಾ ಇದ್ದೀನಿ. ಇದು ಕೂಡ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ಲ, ಬಿಸಿ ಬಿಸಿಯಾಗಿ ಒಳ್ಳೆ ಕಲರ್ಫುಲ್ಲಾಗಿ ರುಚಿಯಾದ ಮಿಲಿಟರಿ ಹೋಟೆಲ್ ಸ್ಟೈಲ್ನ ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ.
ಇದು ನೀವು ಹೊರ್ಗಡೆ ಹೋಗಿ ತಿನ್ನುವಂಥ ಪರ್ಫೆಕ್ಟ್ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲೇ ಬಂದಿರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ನ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಓಕೆ ಮಾಡಿ. ಆವಾಗ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.